ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆಂಟ್ಲಿ ನಮ್ಮ ಮನೇಲಿ ಯಾವಾಗಲೂ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಪುಲಾವ್ ಮತ್ತು ಪಾಯಸನೇ ಆಗಿರುತ್ತೆ ಬ್ರೇಕ್ಫಾಸ್ಟು. ನೀವು ನನ್ನ ಹಳೆ ವ್ಲಾಗ್ಸಲ್ಲೂ ನೋಡ್ಬೋದು, ಒಂದೆರಡು ವ್ಲಾಗ್ಸ್ನ ಮಾಡಿದ್ದೀನಿ ಮನೆಯಲ್ಲಿ, ಅವಾಗೆಲ್ಲ ಅದೇ ಆಗಿದೆ. ಬಟ್ ಇವತ್ತೂ ಅಷ್ಟೇ ಕೋಇನ್ಸಿಡೆಂಟ್ಲಿ ಪುಲಾವ್ ಮತ್ತು ಪಾಯಸನೇ ಇದೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟು. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು. ಯೂಶ್ವಲಿ ನಾನು ಏನು ಮಾಡ್ತೀನಿ, 11 ಅಥವಾ 12 o'clock ಹಾಗೆ ಒಂದು ಟೀ ಅಥವಾ ಕಾಫಿನ ಪ್ರಿಫರ್ ಮಾಡ್ತೀನಿ. ಅಂದರೆ ಎಂಟಿ ಸ್ಟಮಕಲ್ಲಿ ಟೀ ಆರ್ ಕಾಫಿನ ಕುಡಿಬಾರ್ದು, ಆ್ಯಸಿಡಿಟಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ, ಬ್ರೇಕ್ಫಾಸ್ಟ್ ಆಗಿದ್ದು 1 hour ಆದಮೇಲೆ ಟೀ ಆರ್ ಕಾಫಿನ ಪ್ರಿಫರ್ ಮಾಡ್ತೀನಿ. ಈ ಒಂದು ಗ್ಲಾಸ್ನ ನಮ್ಮತ್ತೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಗಿಫ್ಟಾಗಿ ಕೊಟ್ಟರು ನ್ಯೂ ಇಯರ್ಗೆ. ಇದು ಕೋತಾಸ್ ಕಾಫಿನಲ್ಲಿ ತೊಗೊಂಡಿರೋವಂಥದ್ದು. ನಾನು ಯೂಶ್ವಲಿ ಕಾಫಿನ ಕುಡಿದ್ರೆ ಚೆನ್ನಾಗಿರುತ್ತೆ ಈ ಒಂದು ಗ್ಲಾಸಲ್ಲಿ. ನನಗಿವತ್ತು ಟೀ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಹಾಕ್ಕೊಂಡು ಟೀ ಕುಡಿತಾ ಒಂಚೂರು ಒಂದು ಸೀರಿಯಲ್ನ ನೋಡೋಣ ಅಂತ ಅಂದ್ಕೊಂಡೆ. ಇದು ಬಂದು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ZEE5 ಬರುತ್ತೆ, ಅಂದರೆ ಜೀ ಕನ್ನಡದಲ್ಲಿ ಬರುತ್ತೆ. ನಾನು ZEE5 ಸಬ್ಸ್ಕ್ರಿಪ್ಷನ್ ಇರೋದ್ರಿಂದ ಬೇಗನೆ ನೋಡ್ತೀನಿ. ಹಾಗೆ ಈ ಒಂದು ಕೇಕ್ನ ನಾವು ಫ್ಯಾಕ್ಟ್ರಿನಲ್ಲಿ ಈ ಸಲ ಕಟ್ ಮಾಡಿಸಿದ್ವಿ. ಲಾಸ್ಟ್ ಇಯರು ಅಷ್ಟೇ ನಾನು ಹೋಗಿದ್ದೆ, ಈ ವರ್ಷ ಮಾತ್ರ ಹೋಗೋಕ್ಕಾಗಿಲ್ಲ. ಇದು ಬಂದು ಲಾಸ್ಟ್ ಇಯರ್ದು ನ್ಯೂ ಇಯರ್ ಕೇಕು. ಸೊ ಲಾಸ್ಟ್ ಇಯರ್ ನಾನು ವಿಸಿಟ್ ಮಾಡಿದ್ದೆ. ಈ ವರ್ಷ ಮನೇಲೂ ನಾವೇನು ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಹೋಗಿಲ್ಲ, ಹೇಗಿದ್ರೂ ಫ್ಯಾಕ್ಟ್ರಿನಲ್ಲಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಂತ ಏನು ಸ್ಪೆಷಲ್ ಡೇ ಅಥವಾ ಸ್ಪೆಷಲ್ ಪಾರ್ಟಿ ಮಾಡೋದು ಆ ಥರ ಏನು ನಾವು ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಈ ಒಂದು ನೀವೇನು ನೋಡ್ತಾ ಇದ್ದೀರಲ್ಲ ಇವಾಗ ವೀಡಿಯೋದಲ್ಲಿ, ಇದು ಬಂದು ಚಿಕನ್ ಸಾಸೇಜಸ್ಸು. ನಾನು ಮಧ್ಯಾಹ್ನ ಮಾಡ್ಕೊಬೇಕು ಅಂತಂದರೆ ಬೆಳಿಗ್ಗೆನೇ ಬೇಗ ಈಚೆ ಇಡಬೇಕು, ಯಾಕಂದರೆ ಫ್ರೀಝರಲ್ಲಿ ಇತ್ತು ಇದು. ಆ್ಯಂಡ್ 10 pieces ಇರುತ್ತೆ ಇದರಲ್ಲಿ. ಆ್ಯಂಡ್ ಎಕ್ಸ್ಪೈರಿ ಡೇಟ್ ಕೂಡ ಸ್ವಲ್ಪ ಲೇಟೇ ಇದೆ, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಿಧಾನಕ್ಕೂ ಯಾವಾಗ ಬೇಕಾ ಆವಾಗ ತೆಕ್ಕೊಂಡು ಮಾಡ್ಬೋದು. ಬಟ್ ಮಧ್ಯಾಹ್ನ ಮಾಡಬೇಕು ಅಂದರೆ ನಾನು ಹೇಳ್ದಾಗೆ ಸ್ವಲ್ಪ ಹೊತ್ತು ಬೇಗನೆ ಈಚೆ ಇಡಬೇಕು, ಇಲ್ಲಾಂದರೆ ಅದು ಫ್ರೀಸ್ ಆಗಿ ಹಾಗೆ ಐಸ್ ಇರುತ್ತೆ, ಇಷ್ಟೊಂದು ಈಸಿಯಾಗಿ ತೆಗಿಯೋದಕ್ಕೆ ಬರೋದಿಲ್ಲ. ಹೇಗಿದ್ದರೂ ರೈಸ್ ಮತ್ತು ಸಾಂಬಾರಿದೆ, ಅದಕ್ಕೆ ಸೈಡ್ಸ್ಗೆ ಒಂದು 2 ಸಾಸೇಜಸ್ನ ತೆಗೆದು ಚಾಪ್ ಮಾಡಿ ಮ್ಯಾರಿನೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬರಿಗೆ ಈ 2 ಸಾಸೇಜ್ ಸಾಕು ಅಂತ ಅನಿಸುತ್ತೆ, ಅಂದರೆ ನನಗೆ ಒಂದು ನನ್ನ ಆ್ಯಪಟೈಟ್ಗೆ ಸಾಕು ಅಂತ ನನಗೆ ಫೀಲ್ ಆಗುತ್ತೆ. ಹಾಗಾಗಿ 2 ಸಾಸೇಜಸ್ನ ತೆಗೆದು ನಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಸಾಲ್ಟ್ ಹಾಗೆ ಟರ್ಮರಿಕ್ ಪೌಡರ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದಿಷ್ಟು ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಈಗ ನೀವು ಊಟ ಮಾಡಬೇಕಾದ್ರೆ 2 o'clock ಆದರೆ ಅಟ್ಲೀಸ್ಟ್ 1 o'clock ಇಲ್ಲ 12:30 ಹಾಗೆ ಮ್ಯಾರಿನೇಟ್ ಮಾಡಿಟ್ರೆ ಅದರ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಡೀಪ್ ಫ್ರೈನ ಮಾಡಬೇಕು ಅಂತ ಅಂದರೆ ಕಬಾಬ್ ಮಿಕ್ಸ್ ಥರ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಚಿಕನ್ ಕಬಾಬ್ಗೆ ಯಾವ ಥರ ಕಲಿಸ್ತೀವಿ ಆ ಥರ ಮಾಡಬೇಕಾಗತ್ತೆ. ನಾನಿವಾಗ ಶಾಲೋ ಫ್ರೈನ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಒಂದು ಶಾಲೋ ಫ್ರೈಗೆ ಹೇಗೆ ಬೇಕೋ ಆ ಥರ ನಾನು ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನಾನಿವಾಗ ಆಲ್ರೆಡಿ 1 o'clock ಹಾಗೆ ಮಾಡ್ತಾ ಇರೋದು. ನಾನು ಊಟ ಮಾಡೋದು ಸ್ವಲ್ಪ ಲೇಟೇ ಆಗುತ್ತೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು 2 ಡ್ರಾಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ, ನೀಟಾಗಿ ಬ್ಲೆಂಡ್ ಆಗಲಿ ಅಂತ, ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು 2 to 4 ಡ್ರಾಪ್ಸಷ್ಟು ನೀರನ್ನ ಹಾಕಿದ್ದೀನಿ ಇವಾಗ ಅಷ್ಟೇ. ನೀವು ಯಾವ್ಯಾವ ಥರ ಒಂದು ರೆಸಿಪಿನ ಟ್ರೈ ಮಾಡಿದ್ದೀರಾ ಇದರಲ್ಲಿ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಗೆ ಗೊತ್ತಿರೋರು, ನಮ್ಮ ಫ್ಯಾಮಿಲಿ ಫ್ರೆಂಡ್ ದುಬೈಯಿಂದ ಬರೋರಿದ್ದರು, ಅವರು ನನಗೆ ತಂದುಕೊಟ್ಟಿದ್ದು ಇದನ್ನ. ಹಾಗೆ ಇಲ್ಲೂ ಅಷ್ಟೇ, ಇಂಡಿಯಾದಲ್ಲೂ ಇವಾಗ ಎಲ್ಲನೂ ಸಿಕ್ಕೇ ಸಿಗುತ್ತೆ, ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಎಲ್ಲನೂ ಅವೈಲೇಬಲ್ ಇರುತ್ತೆ. ನೀವೇನಾದರೂ ಟ್ರೈ ಮಾಡಿದರೆ ನೀವು ಯಾವ ಥರ ಒಂದು ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ಆಗಿತ್ತು ಅಂತ. ನಾನಿವಾಗ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಅಷ್ಟೇ. ಅಂದರೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿದ್ರೆ ಅಷ್ಟೊಂದು ಮಸಾಲ ತವಾಗೆ ಅಂಟ್ಕೊಳಲ್ಲ. ಬಟ್ ನನಗೆ ಸ್ವಲ್ಪ ಆಯಿಲ್ ಸಾಕು ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಶಾಲೋ ಫ್ರೈನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ 2 ಸೈಡ್ ಫ್ರೈ ಆದರೆ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಮಾತ್ರ ಅದು ಟೇಸ್ಟಿಯಾಗಿರುತ್ತೆ, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಹಾಗೆ ನಮ್ಮತ್ತೆ ಮೂಲಂಗಿ ಸಾಂಬಾರನ್ನ ಮಾಡಿದರು. ಸೊ ಇದರ ಟೇಸ್ಟ್ನ ನೋಡಿದೆ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಪ್ರತಿ ಸಲ ಮಾಡೋದಕ್ಕಿಂತ ಈ ಒಂದು ಸಾಂಬಾರು ನನಗೆ ಈ ಸಲ ತುಂಬ ಇಷ್ಟ ಆಯಿತು.
ಮೂಲಂಗಿ ಬೇಳೆ ಸಾಂಬಾರು, ಒಂದು ಮೆಣಸಿನ್ಕಾಯಿ, ಕರಿಬೇವು ಹಾಗೆ ಹಿಂಗು ಒಗ್ಗರಣೆ ಹಾಕ್ತೀವಲ್ಲ ಅದರಿಂದನೇ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಊಟ ಮಾಡಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಊಟ ಮಾಡ್ತೀನಿ. ಕೆಲಸ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಒಂದು ಲಂಚ್ ಬ್ರೇಕ್ ಟೈಮ್ ಇರುತ್ತಲ್ಲ ಹೇಗಿದ್ರು ಆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಲಂಚ್ ಮಾಡಬೇಕಾದ್ರೆ ಟಿ ವಿ ಏನಾದರೂ ನೋಡಬೇಕು ನನಗೆ. ಇವಾಗಲೂ ಅಷ್ಟೇ ZEE5ಅಲ್ಲಿ ಅಮೃತಧಾರೆ ಸೀರಿಯಲ್ನ ನೋಡ್ಕೊತಾ ಊಟ ಮಾಡಿದೆ. ಆಲ್ರೆಡಿ ಬೇಗನೆ ಹಾಕಿಬಿಟ್ಟಿದ್ರು, 2:30ಗೆಲ್ಲ ಈ ಸೀರಿಯಲ್ ಬಂದುಬಿಡುತ್ತೆ. ನಾವು ಕೇಬಲಲ್ಲಿ ನೋಡಬೇಕು ಅಂತ ಅಂದರೆ 7 o'clock ಅಥವಾ 7:30 ಎಷ್ಟೊತ್ತಿಗೋ ಬರುತ್ತೆ ಅನಿಸುತ್ತೆ. ನಾನು ಯೂಶ್ವಲಿ ZEE5ಅಲ್ಲಿ ನೋಡಿಬಿಡ್ತೀನಿ. ಹಾಗೆ ಈ ಒಂದು ಹ್ಯಾವೆಲ್ಸ್ ಏನು ಗೀಝರ್ನ ನೀವು ನೋಡ್ತಾ ಇದ್ದೀರಲ್ಲ, ರೀಸೆಂಟಾಗಿ ಪರ್ಚೇಸ್ ಮಾಡಿ ತೊಗೊಂಬಂದ್ವಿ. ಕಾಮನ್ ಬಾತ್ರೂಮಲ್ಲಿ ಆಲ್ರೆಡಿ ಗೀಝರ್ ಇತ್ತು, ಬಟ್ ಸ್ಟಿಲ್ ಎವ್ರಿ ಟೈಮ್ ನಾವು ನೀರನ್ನ ತೊಗೊಂಬರೋಕ್ಕಾಗಲ್ಲ. ಬಿಸಿನೀರು ಮಳೆಗಾಲ ಮತ್ತು ಚಳಿಗಾಲ ಬಂದಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಆರ್ಡರ್ ಮಾಡಿ ಇದನ್ನು ಫಿಟ್ ಮಾಡಿಸ್ಕೊಂಡಿದ್ದೀವಿ ಇವತ್ತು. ಸೊ 7 years ವಾರಂಟಿ ಇದೆ ಹ್ಯಾವೆಲ್ಸ್ದು. ಅಂದರೆ ಏನು ಒಂದು ಸೀಲ್ಟ್ ಕೂರಲ್ಲ ಅಂತ ಹೇಳಿದ್ರು, ಬೇರೆ ಥರ ಒಂದು ಮೆಕ್ಯಾನಿಸಮ್ ಇದೆ ಅದರಲ್ಲಿ. ಹಾಗಾಗಿ ಅದನ್ನು ಪ್ರಿಫರ್ ಮಾಡಿ ತೊಗೊಂಬಂದ್ವಿ. ಆ್ಯಂಡ್ ನಿಮಗೊಂದು ಟಿಪ್ ಅಥವಾ ಸಜೆಷನ್ನ ಕೊಡಬೇಕು. ಏನಂತ ಅಂದರೆ, ನಾವು ಪೈ ಅಥವಾ ಕ್ರೋಮಾ ಎಲ್ಲಿಗೆ ಹೋದ್ರೂ ನೀವು ಏನು ಮಾಡ್ಬೋದು ಅಂತ ಅಂದರೆ, ಈ ಒಂದು ಹೋಮ್ ಅಪ್ಲಯನ್ಸಸ್ ತೊಗೋಬೇಕು ಅಂತ ಅಂದಾಗ ಅದನ್ನು ಒಂದು ಸಲ ಅಮೆಝಾನಲ್ಲಿ ಚೆಕ್ ಮಾಡಿ. ಅದರ ಒಂದು ಪ್ರೈಸ್ನ ಅವರಿಗೆ ತೋರಿಸಿದ್ರೆ, ಸರ್ ನೋಡಿ ಈ ಥರ ಒಂದು ಪ್ರೈಸಿಂಗ್ ಇದೆ, ನೀವು ಈ ಪ್ರೈಸ್ಗೆ ಹಾಕ್ಕೊಟ್ರೆ ನಾವು ತೊಗೊತೀವಿ ಅಂತ ಹೇಳಿ, ಆವಾಗ ಅವರು ಖಂಡಿತವಾಗ್ಲೂ ಅವರು ಒಂದು ಡಿಸ್ಕೌಂಟ್ನ ಕೊಡ್ತಾರೆ. ನಾವು ಯೂಶ್ವಲಿ ಹಾಗೆ ಮಾಡ್ತೀವಿ. ಹೋಮ್ ಅಪ್ಲಯನ್ಸಸ್ ಏನೇ ತೊಗೋಬೇಕು ಅಂತ ಅಂದಾಗ ಅಲ್ಲಿಗೆ ಹೋಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಟಿಪ್ ಅಥವಾ ಐಡಿಯಾ ನಿಮಗೆ ಯೂಸ್ ಆಗ್ಬೋದು ಮುಂದಕ್ಕೆ. ಹಾಗೆ ನಾಳೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆ ಹಿಟ್ಟನ್ನ ರುಬ್ತಾ ಇದ್ದೀನಿ. ಬೆಳಿಗ್ಗೆ ನೆನೆಸಿದ್ರೆ ಈವ್ನಿಂಗ್ ನಾವು ದೋಸೆ ಹಿಟ್ಟನ್ನು ರುಬ್ಬಿದ್ರೆ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಫರ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಡೇ ನಾವು ಎಷ್ಟು ಬೇಕೋ ಅಷ್ಟು ತೆಗೆದು ಸಾಲ್ಟ್ ಹಾಕ್ಕೊಂಡು ದೋಸೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಈಗಲೇ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಆ್ಯಂಡ್ ಈ ಒಂದು ಶರ್ಟ್ ಬಗ್ಗೆ ನಿಮಗೆ ಹೇಳಲೇಬೇಕು. ಸೊ ನಾವು ಎಷ್ಟು ಮೋಸ ಹೋಗ್ತೀವಿ ಅಂತ ಅಂದರೆ, ಈ ಒಂದು ಶರ್ಟ್ನ ಡಾರ್ನಿಂಗ್ ಹಾಗೆ ಡ್ರೈ ವಾಶ್ಗೆ ಅಂತ ಕೊಟ್ಟಿದ್ದೆ. ಅವರು ವಾಪಸ್ ತರಕ್ಕೆ ಹೋದಾಗ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟರು. ನಾನು ಚೆಕ್ ಮಾಡೋಕ್ಕೆ ಹೋಗಲಿ. ನೀವಿಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಹಾಗೇ ಇದೆ, ಡಾರ್ನಿಂಗೂ ಮಾಡಿಲ್ಲ ಅವರು ಆ್ಯಂಡ್ ಡ್ರೈ ವಾಶ್ ಕೂಡ ಮಾಡಿಲ್ಲ. ಹಾಗೆ 250 rupees ಇಸ್ಕೊಂಡಿದ್ದಾರೆ. ನಾನು ಚೆಕ್ ಮಾಡಬೇಕಿತ್ತು. ಇದೊಂದು ಲೆಸನ್ ಆಯಿತು. ಸೊ ನೆಕ್ಸ್ಟ್ ಏನೇ ತರಕ್ಕೆ ಹೋದ್ರೂ, ನಾವು ಏನೇ ರಿಪೇರಿಗೆ ಕೊಟ್ಟರು ನೀಟಾಗಿ ಚೆಕ್ ಮಾಡಿನೇ ತರಬೇಕು. ಅವ್ರು ಪ್ಯಾಕ್ ಮಾಡಿದ್ರು ಚೆಕ್ ಮಾಡಿ ತರಬೇಕು ಅನ್ನುವಂಥ ಒಂದು ಲೆಸನ್ ಇವಾಗ ಸಿಕ್ತು. ಹಾಗೆ ನಮ್ಮದು ಕಾಫಿ ಡಿಕಾಕ್ಷನ್ ಮುಗ್ದೋಗಿರೋದ್ರಿಂದ ಕಾಫಿ ಡಿಕಾಕ್ಷನ್ನ ಹಾಕ್ತಾಯಿದ್ದೀನಿ. ನಾವು ಯೂಶ್ವಲಿ ಫಿಲ್ಟರ್ ಕಾಫಿನೇ ಪ್ರಿಫರ್ ಮಾಡ್ತೀವಿ. ಇದೇ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಬ್ರೂ ಅಥವಾ ಸನ್ರೈಸ್ ಇನ್ಸ್ಟೆಂಟ್ ಕಾಫಿನ ಕುಡಿದ್ರೆ ಸ್ವಲ್ಪ ಹೀಟ್ ಕೂಡ ಆಗುತ್ತೆ. ಮೊದಲೇ ಕಾಫಿ ಹೀಟು, ಅದರಲ್ಲೂ ಇನ್ಸ್ಟೆಂಟ್ ಕಾಫಿನ ಕುಡಿದ್ರೆ ಅಷ್ಟು ಚೆನ್ನಾಗೂ ಇರಲ್ಲ, ಹಾಗೆ ಹೀಟು ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಫಿಲ್ಟರ್ ಕಾಫಿನೇ ಪ್ರಿಫರ್ ಮಾಡ್ತೀವಿ. ನಿಮಗೆ ಯಾವ ಥರ ಕಾಫಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ನಾವು ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್ ಕೂಡ ಬರೋದಿತ್ತು. ಅವರು ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ನಾವೇ ಇಬ್ಬರು ಹೊರಟಿದ್ದೀವಿ. ಈ ಸಲ ನಾವು ಕೃತಿಂಗಾನಲ್ಲಿ, MG ರೋಡಲ್ಲಿರುವ ಕೃತಿಂಗಾನಲ್ಲಿ ಫುಡ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲಿ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಯಾವಾಗಲೂ ಹೋಗೋ ಕಡೆನೇ ಹೋಗೋದು ಬೇಡ, ಹೊಸ ಥರ ಟ್ರೈ ಮಾಡೋಣ ಅಂತ ಕೃತಿಂಗಗೆ ಬಂದಿದ್ದೀವಿ. ಆ್ಯಂಡ್ ಇಬ್ಬರೂ ವೈಟ್ ಪ್ರಿಫರ್ ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ವೀಡಿಯೋದಲ್ಲಿ ನೋಡಿದ್ದೆ, ನ್ಯೂ ಇಯರ್ ದಿನ 2025 ನ್ಯೂ ಇಯರ್ ದಿನ ಒಂದು ವೈಟ್ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ಇಬ್ಬರೂ ವೈಟೇ ಪ್ರಿಫರ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ ಈ ಒಂದು ರೆಸ್ಟೋರೆಂಟ್ ಬಂದು. ಹಾಗೆ ತುಂಬಾ ರಶಲ್ಲಿ ಇತ್ತು, ಅಂದರೆ ತುಂಬ ಜನ ಇದ್ದರು ಆಲ್ರೆಡಿ. ನಾವಿಲ್ಲಿ ಟ್ರೈ ಮಾಡಿದ್ದು ತುಮಕೂರು ವಿಂಗ್ಸು, ತುಂಬಾ ಸ್ಪೈಸಿಯಾಗಿತ್ತು. ಇದು ಬಂದು ತುಮಕೂರು ವಿಂಗ್ಸು. ಆ್ಯಂಡ್ ದೆನ್ ಚೀಕಲು ಮಸಾಲಾದು ಒಂದು ಸ್ಟಾರ್ಟರ್ನ ತೊಗೊಂಡ್ವಿ. ಇದರ ಒಂದು ವೀಡಿಯೋನ ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ, ನಮ್ಮಿ ವ್ಲಾಗ್ಸ್ ಚಾನಲಲ್ಲಿ. ಆ್ಯಂಡ್ ದೆನ್ ಗೊಂಗೂರ ಬಿರಿಯಾನಿ ಅಂತ ಹೇಳಿಬಿಟ್ಟು ಒಂದು ಬಿರಿಯಾನಿನ ತೊಗೊಂಡಿದ್ವಿ. ಎಲ್ಲನೂ ಚೆನ್ನಾಗಿತ್ತು, ಸ್ಪೈಸಿಯಾಗಿತ್ತು. ಸ್ಪೈಸಿ ಫುಡ್ ಇಷ್ಟಪಡೋರು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಹೊರಗಡೆ ಬರ್ತಿದ್ದಂಗೆ ಈ ಒಂದು ಮನೆಯನ್ನು ನೋಡಿಬಿಟ್ಟು ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಲಕ್ಷ್ಮೀ ಆನೆನ ನೋಡಬೇಕು ತುಮಕೂರ್ದು ಅಂತ ಹೇಳಿಬಿಟ್ಟು ನಾವು ಹೊರಪೇಟೆ ರೋಡಲ್ಲಿ ಬಂದಿದ್ದೀವಿ. ಕತ್ಲಾಗಿರೋದ್ರಿಂದ ಕಾಣಿಸ್ತಾ ಇಲ್ಲ, ಡೇ ಟೈಮಲ್ಲಿ ಹೋದರೆ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಡೇ ಟೈಮಲ್ಲಿ ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ, ಹಾಗಾಗಿ ಎಲ್ಲ ಟೈಮಲ್ಲೂ ಅಲ್ಲಿರೋದಿಲ್ಲ ಆನೆ. ಲಕ್ಷ್ಮೀ ಆನೆ ಮುದ್ದಾಗಿ ಚೆನ್ನಾಗಿದೆ, ಕ್ಯೂಟಾಗಿದೆ.
ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಯಾವ ಥರ ನ್ಯೂ ಇಯರ್ ಸೆಲೆಬ್ರೇಷನ್ನ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.